ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಧ್ರುವ. ಸೊ ಏನಪ್ಪಾ ವಿಷಯ ಅಂದ್ರೆ RCB ಟಿಕೆಟ್ಸ್ ಯಾವಾಗ ಬಿಡ್ತಾರಪ್ಪ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ. ಸೊ ಅವ್ರಿಗೇನ ಇದು. ಸೊ ನನಗ್ ಬಂದಿರೋ ಅಪ್ಡೇಟ್ಸ್ಗಳ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಸಂಜೆ 7 o'clock ಇಂದ ಅಂದ್ರೆ 7 ಗಂಟೆಗೆ ಇದೆ. ಅಕಸ್ಮಾತ್ ಇವತ್ತೇನಾದ್ರೂ ಮಿಸ್ ಆದ್ರೆ ಸೊ ನಾಳೆ ಅಂತೂ ಖಂಡಿತ 120% ಹೇಳ್ತೀನಿ, ನಾಳೆ ಅಂತೂ ಪಕ್ಕಾ ಟಿಕೆಟ್ಸ್ ನ ಬಿಡ್ತಾರೆ. ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಟಿಕೆಟ್ಸ್ ನ. ಯಾರ್ಯಾರು ಮ್ಯಾಚ್ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ರ ಸೊ ಅವರೆಲ್ಲ ಬಿಟ್ಟಿದ ತಕ್ಷಣ ಹೋಗಿ ಬುಕ್ ಮಾಡ್ಕೊಳ್ಳಿ. ಮೇನ್ ಏನಪ್ಪಾ ಅಂದ್ರೆ ಅವಾಗ ಅಪ್ಲಿಕೇಶನ್ ನ ಚೆಕ್ ಮಾಡ್ತಾ ಇರಿ. ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಬಿಟ್ಟಿದ ತಕ್ಷಣ ಬುಕ್ ಮಾಡ್ಕೋಬಹುದು. ಹಾಗಾಗಿ ಹೇಳ್ತಾ ಇದೀನಿ, ಅವಾಗ ಅಪ್ಲಿಕೇಶನ್ ನ ಚೆಕ್ ಮಾಡ್ತಾ ಇರಿ, ಮತ್ತೆ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಿ. ಸೊ ಇನ್ನೊಂದು ಮೇನ್ ವಿಚಾರ ಹೇಳೋದಾದ್ರೆ ಏನಪ್ಪಾ ಅಂದ್ರೆ, ಆಲ್ರೆಡಿ ಸ್ಕ್ಯಾಮರ್ಸ್ ಗಳು ಅವರ ಸ್ಕ್ಯಾಮ್ ನ ಶುರು ಮಾಡ್ಕೊಂಡಿದ್ದಾರೆ. ಟಿಕೆಟ್ಸ್ ಎಲ್ಲೂ ಕೂಡ ಆಫ್ಲೈನ್ ಅಲ್ಲಿ ಸಿಗಲ್ಲ, ಮತ್ತೆ ಬೇರೆ ವೆಬ್ಸೈಟ್ ಅಲ್ಲಿ ಸಿಗಲ್ಲ. ಪೇಟಿಎಂ, ಬುಕ್ ಮೈ ಶೋ ಎಲ್ಲೂ ಕೂಡ ನಿಮ್ಗೆ ಟಿಕೆಟ್ ಸಿಗೋದಿಲ್ಲ. ಸೊ ಸ್ಕ್ಯಾಮರ್ಸ್ ಗಳು ಸ್ಕ್ಯಾಮ್ ಮಾಡ್ತಿದ್ದಾರೆ ನಿಮ್ಗೆಲ್ಲರಿಗೂ. ಆಲ್ರೆಡಿ ಒಂದು 2-3 ಕಡೆ ಆಲ್ರೆಡಿ ಸ್ಕ್ಯಾಮ್ ಆಗಿದೆ ಈ ತರದ್ದು. ಸೊ ನಿಮ್ಗೆಲ್ಲ ಹೇಳೋದೇನಂದ್ರೆ, ನಾನು RCB ಟಿಕೆಟ್ಸ್ ಎಲ್ಲೂ ಕೂಡ ಸಿಗೋದಿಲ್ಲ. ಸಿಗೋದ್ ಮಾತ್ರ RCB ವೆಬ್ಸೈಟ್ ಅಲ್ಲಿ ಮತ್ತೆ ಅಪ್ಲಿಕೇಶನ್ ಅಲ್ಲಿ. ಸೊ ಅವ್ರದೇ ಅಫಿಷಿಯಲ್ ಆಗಿದೆ, ಅವರೇ ಅನೌನ್ಸ್ ಕೂಡ ಮಾಡಿದ್ದಾರೆ. ಟಿಕೆಟ್ಸ್ ಎಲ್ಲೂ ಕೂಡ ಆಫ್ಲೈನ್ ಅಲ್ಲಿ ಸಿಗಲ್ಲ, ಮತ್ತೆ ಬೇರೆ ವೆಬ್ಸೈಟ್ ಅಲ್ಲಿ ಕೂಡ, ಬೇರೆ ಆಪ್ ಅಲ್ಲಿ ಕೂಡ ಸಿಗೋದಿಲ್ಲ. ಸಿಗೋದು ಒಂದೇ ಕಡೆ, RCB ಒಫಿಷಿಯಲ್ ಆಪ್ ಮತ್ತೆ ಒಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನೀವುಗಳು ಸ್ಕ್ಯಾಮ್ ಆಗಕ್ ಹೋಗ್ಬೇಡಿ. ನಾನು ಕೇಳ್ಪಟ್ಟೆ ಒಂದ್ 2-3 ಕಡೆ ಆಗಿದೆ ಅಂತ. ಸೊ ಹಾಗಾಗಿ ನಿಮ್ಗಳಿಗೆ ಹೇಳ್ತಾ ಇದೀನಿ. ಸೊ RCB ಟಿಕೆಟ್ಸ್ ಎಲ್ಲೂ ಸಿಗೋದಿಲ್ಲ. ನೀವು ಸ್ಕ್ಯಾಮ್ ಆಗಕ್ ಹೋಗ್ಬೇಡಿ, ಫ್ರಾಡ್ ಆಗಕ್ ಹೋಗ್ಬೇಡಿ. ತುಂಬಾ ಜನ ಫ್ರಾಡ್ ಮಾಡ್ತಾ ಇದಾರೆ. ಇನ್ನೊಂದ್ ಹೇಳೋದಾದ್ರೆ, ಇನ್ನು ಕೆಲವು ಜನ ಇರ್ತಾರೆ ಆಫ್ಲೈನ್ ಅಲ್ಲಿ ತಗೋಬಹುದು, ಇಲ್ಲಿ ಆನ್ಲೈನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಆಫ್ಲೈನ್ ಅಲ್ಲಿ ಸಿಗುತ್ತೆ ಸ್ಟೇಡಿಯಂ ಹತ್ರ ಅಂತ ಕೆಲವು ಜನ ಥಿಂಕ್ ಮಾಡ್ತಾ ಇರ್ತೀರಾ. ಅವ್ರಿಗೂ ಕೂಡ ಹೇಳೋದೇನಂದ್ರೆ, ಈ ವರ್ಷ RCB ಅವರು ಆಫ್ಲೈನ್ ಅಲ್ಲಿ ಟಿಕೆಟ್ಸ್ ಕೊಡ್ತಾ ಇಲ್ಲ. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕೂಡ ಟಿಕೆಟ್ಸ್ ನ ಕೊಡ್ತಾ ಇಲ್ಲ. ಟಿಕೆಟ್ಸ್ ಇರೋದು ಮಾತ್ರ ಆನ್ಲೈನ್ ಅಲ್ಲೇ. ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋಬೇಕು ಮ್ಯಾಚ್ ನೋಡೋದಾದ್ರೆ. ಸಿಕ್ಕರೆ ನಿಮ್ಮ ಅದೃಷ್ಟ, ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಟ್ರೈ ಮಾಡಿ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ನೋಡಿದ್ರೆ ಆಫ್ಲೈನ್ ಅಲ್ಲಿ ಟಿಕೆಟ್ಸ್ ಕೊಡ್ತಾ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗ್ಲಿ, ಇಲ್ಲೇ ಆಗ್ಲಿ ಆಫ್ಲೈನ್ ನಿಮ್ಗೆ ಟಿಕೆಟ್ ಸಿಗೋದಿಲ್ಲ. ಮತ್ತೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ಬಿಟ್ಟು ಟಿಕೆಟ್ಸ್ ಕೇಳಿದ್ರೆ ಅಲ್ಲೂ ಕೊಡೋದಿಲ್ಲ, ಯಾಕಂದ್ರೆ ಆಫ್ಲೈನ್ ಅಲ್ಲಿ ಟಿಕೆಟ್ ಇಲ್ಲ. ಮತ್ತೆ ನೀವು ಬೇಜಾರು ಮಾಡ್ಕೋತೀರಾ, ಯಾಕಪ್ಪ ಅಂದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸಿಗುತ್ತೆ ಟಿಕೆಟ್ಸ್ ಅಂತ ಬಂದಿದ್ದೆ, ಸೊ ಇಲ್ಲಿ ಸಿಕ್ಕಿಲ್ಲ ಅಂದ ತಕ್ಷಣ ನೀವು ಬೇಜಾರಾಗ್ತೀರಾ. ಸೊ ಅದಕ್ಕೇನೆ ನಿಮ್ಗಳಿಗೇನೆ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ. ಆಫ್ಲೈನ್ ಅಲ್ಲಿ ಟಿಕೆಟ್ಸ್ ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದ್ರು ಕೂಡ ನಿಮ್ಗೆ ಟಿಕೆಟ್ಸ್ ಕೊಡೋದಿಲ್ಲ. ಸೊ ಹಾಗಾಗಿ ನೀವು ಏನಾದ್ರೂ ಹೋಗ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಮ್ಯಾಚಸ್ಗೆ, ಆನ್ಲೈನ್ ಅಲ್ಲೇ ಟಿಕೆಟ್ ನ ಬುಕ್ ಮಾಡ್ಕೊಂಡ್ಬಿಟ್ಟು ಹೋಗಿ. ಸೊ ಆಫ್ಲೈನ್ ಅಲ್ಲಿ ಟಿಕೆಟ್ಸ್ ಇಲ್ಲ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, RCB ಟಿಕೆಟ್ಸ್ ರೇಟ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಇವಾಗ ಒಂದು ಅಪ್ಡೇಟ್ ಬಂದಿದೆ. 3000 ಮೇಲೆ ಏನೋ ಟಿಕೆಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂಚೆ 2300 ಅಂತ ಇತ್ತು, ಅಂದ್ರೆ 2300 ಅಂತಾನೋ ಇತ್ತು ಸ್ಟಾರ್ಟಿಂಗು. ಸೊ ಇವಾಗ ಅದನ್ನ ಚೇಂಜ್ ಆಗಿದೆ ಅಂತಾನೆ ಹೇಳ್ತಾ ಇದಾರೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 3000 ಮೇಲೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಟಿಕೆಟ್ಸ್ ಇವತ್ತು ಸಂಜೆ ಇಲ್ಲ ನಾಳೆ ಅಂತೂ ಪಕ್ಕ ಟಿಕೆಟ್ಸ್ 100% ಬರುತ್ತೆ. ಟಿಕೆಟ್ಸ್ ಬಿಟ್ಟಿದ ತಕ್ಷಣ ಹೋಗಿ ಬುಕ್ ಮಾಡ್ಕೊಳ್ಳಿ. ಸೊ ಮ್ಯಾಚ್ ನ ಎಂಜಾಯ್ ಮಾಡಿ. ಸಿಕ್ಕೋರು ಮ್ಯಾಚ್ ನ ಹೋಗಿ ಎಂಜಾಯ್ ಮಾಡಿ, RCB ಗೆ ಸಪೋರ್ಟ್ ಮಾಡಿ. ಸಿಗದೆ ಇರೋರು ಮನೇಲಿ ಕುತ್ಕೊಂಡು ಬೇಜಾರ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ ಅಲ್ಲಿ ಕೂಡ. ಸೊ ಮನೇಲಿ ಕುತ್ಕೊಂಡೆ ಚೇರ್ ಅಪ್ ಮಾಡಿ RCB ಗೆ. ಮತ್ತೆ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬನ್ನಿ. ಸೊ ಯಾವ್ದೇ ತರ ಗಲಾಟೆ ಮಾಡ್ಕೋಬೇಡಿ ಸ್ಟೇಡಿಯಂ ಹತ್ರ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ಮತ್ತೆ ಬಂದು ನಿಮ್ಗೆಲ್ಲ ತಿಳಿಸ್ತೀನಿ. ಇವತ್ತು ಸಂಜೆ 5 ಗಂಟೆಯಿಂದ ಅವಾಗ ಚೆಕ್ ಮಾಡ್ತಾನೆ ಇರಿ ಅಪ್ಲಿಕೇಶನ್ ನ. ಮತ್ತೆ ನಾಳೆ ಕೂಡ ಚೆಕ್ ಮಾಡಿ. ಇವತ್ತು ಸಂಜೆ ಬಿಡುವಂತ ಚಾನ್ಸಸ್ ಕೂಡ ಇದೆ. ಇವತ್ತು ಸಂಜೆ ಏನಾದ್ರು ಬಿಟ್ಟಿಲ್ಲ ಅಂದ್ರೆ ನಾಳೆ 120% ಹೇಳ್ತೀನಿ, ನಾಳೆ ಅಂತೂ ಪಕ್ಕ ಟಿಕೆಟ್ಸ್ ನ ಬಿಟ್ಟೇ ಬಿಡ್ತಾರೆ. ಸೊ ಹಾಗಾಗಿ ಚೆಕ್ ಮಾಡ್ತಾ ಇರಿ ಅಪ್ಲಿಕೇಶನ್ ನ ಮತ್ತೆ ವೆಬ್ಸೈಟ್ ನ.